ಹಾಯ್ ಮಕ್ಕಳೇ, ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮ್ಯಾಜಿಕ್ ಮಾಡಿ ತೋರಿಸ್ತೀನಿ. ಮ್ಯಾಜಿಕ್ ಖುಷಿ ಆಯ್ತು ನೋಡ್ರಿ ಮಕ್ಕಳಿಗೆಲ್ಲ. ಮ್ಯಾಜಿಕ್ ಅಂತ ತಕ್ಷಣ ಹೌದಲ್ವಾ? ನೋಡಿ, ಇಲ್ಲೇ ಒಂದು ಪಾಕೆಟ್ ಇದೆ, ಹೌದಾ? ಪಾಕೆಟ್. ಓಕೆ, ಈ ಪಾಕೆಟ್ನಲ್ಲಿ ಏನಿದೆ ರೀ ಸರ್? ನೋಡ್ರಿ, ಕೈ ಹಾಕ್ತಿದ್ದೀರಿ, 10 ರೂಪಾಯಿ ಇದೆ. ಓಕೆ, ಪಾಕೆಟ್ನಲ್ಲಿ 10 ರೂಪಾಯಿ ಇದೆ, ಹೌದಲ್ಲ? ಪಾಕೆಟ್ ನೋಡ್ರಿ ಚೆನ್ನಾಗಿ ಇನ್ನೊಂದ್ಸಾರಿ. ಹೌದಾ? ಪಾಕೆಟ್ ಹೌದಾ? ಪಾಕೆಟ್ನಲ್ಲಿ ಏನಿದೆ ಈಗ? 10 ರೂಪಾಯಿ ಬಂತು ಪಾಕೆಟ್ನಲ್ಲಿ. ಓಕೆನಾ? ರೈಟ್. ಪಾಕೆಟನ್ನು ನಾವೀಗ ಹೀಗೆ ಇಡೋಣ, ಹೀಗೆ ಇಡೋಣ, ಹೌದಾ? ಈಗ ಇದಕ್ಕೊಂದು ಸ್ವಲ್ಪ ಮ್ಯಾಜಿಕ್ ಮಾಡ್ಬೇಕಂದ್ರೆ ಒಂದು ಸೂತ್ರ ಇದೆ, ಗೊತ್ತಾ? ಇಲ್ಲಿ ಗಿಲಿ 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 ಚೂ. ನೀವು ಮಾಡ್ರಿ, ಗಿಲಿ ಗಿಲಿ ಚೂ. ಜ್ವರ ಹೇಳ್ರಿ. ಊಟ ಮಾಡಿದ್ರಿಲ್ವಾ? ಜ್ವರ ಹೇಳ್ರಿ. ಗಿಲಿ ಗಿಲಿ ಚೂ. ಗಿಲಿ ಗಿಲಿ ಚೂ, ಗಿಲಿ ಗಿಲಿ ಚೂ. ಚೂ ಮಾಡಿದ್ಕೊಳ್ಳಿ. ಏನಾಗ್ಬೇಕ್ರಿ ಇದು? ಎಲ್ಲಿ ಹೋಗ್ಬೇಕು? 10 ರೂಪಾಯಿ ಇದೆ ಇಲ್ಲಿ. ಓಕೆ, ನೋಡಿಲ್ಲಿ ಇದರಲ್ಲಿ 10 ರೂಪಾಯಿ ತೆಗೆದಿದ್ರು. ಗಿಲಿ ಗಿಲಿ ಚೂ ಅಂತ ಮಂತ್ರ ಹಾಕ್ಬಿಟ್ರು ನಮ್ಮ ಮೇಷ್ಟ್ರು, ಚಂದ್ರಶೇಖರ್ ಸರ್ ಮೇಷ್ಟ್ರು. ಮಂತ್ರ ಹಾಕ್ಬಿಟ್ರು. ಮಂತ್ರ ಹಾಕಿದ ತಕ್ಷಣ ಪಾಕೆಟ್ನಲ್ಲಿ ಏನು ಬರ್ತದೆ ನೋಡ್ರಿ? 100 ರೂಪಾಯಿ ಬಂತು. ಮೇಷ್ಟ್ರೆ, ಮಂತ್ರ ಹಾಕಿದ ತಕ್ಷಣ 100 ರೂಪಾಯಿ ಬಂತು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, 10 ರೂಪಾಯಿ ಇಡೋದು, ಮಂತ್ರ ಹಾಕೋದು, 100 ರೂಪಾಯಿ ಮಾಡೋದು, ಗಳಿಸೋದು, ಸಿಕ್ಕಾಪಟ್ಟೆ ಗಳಿಸ್ಬಿಡೋದು, ಹೌದಲ್ವಾ? ನೋಡಿ ಮಕ್ಕಳೇ, ಇದನ್ನು ಕೇವಲ ಮ್ಯಾಜಿಕ್ ಮಾಡ್ಲಿಕ್ಕೆ ಅಷ್ಟೇ. ಇದರಿಂದ ದುಡ್ಡು ಸಂಪಾದನೆ ಮಾಡೋದು ಸಾಧ್ಯ ಆಗೋದಿಲ್ಲ. ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಬೇಕಾಗ್ತದೆ. ಈಗ ನಂತರ ಇದ್ರ ಜೊತೆ ಇನ್ನೊಂದು 20 ರೂಪಾಯಿಯನ್ನ ಹಾಕಿ 200 ರೂಪಾಯಿ ನೋಟನ್ನು ಕೂಡ ನಮ್ಮ ಸರ್ ತರಿಸ್ತಾರೆ. ಅದು ಹೇಗದಂತ ನೋಡೋಣ. ನಂತರ ಇದರ ಟ್ರಿಕ್ಸ್ ನಿಮಗೆ ಹೇಳ್ತೀನಿ. ನೋಡಿ ಮಕ್ಕಳೇ, ಪಾಕೆಟ್ ಇದೆ, ಇಲ್ಲಿ ಒಳಗಡೆ ಖಾಲಿ ಇದೆ, ಹೌದಾ? ಈ 20 ರೂಪಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ, ಹೌದಾ? ಖಾಲಿ ಇದೆ, 20 ರೂಪಾಯಿನ ಇಲ್ಲಿ ಹಾಕಿದ್ದೀನಿ. ಓಕೆ ಸರ್? ಓಕೆ, ಹಾಗಾದ್ರೆ ಏನು ಮಾಡಬೇಕು? ಮಂತ್ರ ಹೇಳ್ಬೇಕು ಸರ್. ಪರ್ಫೆಕ್ಟ್ ಆಗಿ ಬಿಟ್ಟಿದ್ದಾರೆ ಮಂತ್ರ ಹಾಕಿ, ಹೌದಾ? ಗಿಲಿ 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 ಚೂ, ಗಿಲಿ 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 ಚೂ ಹಾಕಿ ಮಂತ್ರ ಹಾಕಿ. ಗಿಲಿ ಗಿಲಿ ಚೂ, ಜೋರಾಗಿ. ಗಿಲಿ ಗಿಲಿ ಚೂ, ಗಿಲಿ ಗಿಲಿ ಚೂ, ಗಿಲಿ ಗಿಲಿ ಚೂ. ಓಕೆ, 20 ರೂಪಾಯಿ. 20 ರೂಪಾಯಿ ಬರ್ಬೇಕಲ್ಲ? ನೀವು ಎಷ್ಟು ಹಾಕಿದ್ದೀವಿ ಆ ಕಡೆ? 20 ರೂಪಾಯಿ ಹಾಕಿದ್ದೀವಿ, ಹೌದಲ್ಲ? ನೋಡ್ರಿ, 20 ರೂಪಾಯಿ ಹಾಕಿ 200 ರೂಪಾಯಿ ಕೊಡಿರ್ತಾರ ಅವರು. 200 ರೂಪಾಯಿ ಬಂತಲ್ರಿ ಮೇಷ್ಟ್ರೆ? 20 ರೂಪಾಯಿ ಹಾಕಿದ್ರಿ, 200 ರೂಪಾಯಿ ಬಂತು, ಹೌದಾ? ನೋಡ್ರಿ, ಖಾಲಿ ಇದೆ ಒಳಗಡೆ, ಹೌದಾ? ಖಾಲಿ ಇದೆ, ಖಾಲಿ ಇದೆ. ಹಿಂದ್ಗಡೆ ಏನೂ ಇಲ್ಲ, ಖಾಲಿ ಇದೆ, ಹೌದಾ? ಹಾಗಾದ್ರೆ 20 ರೂಪಾಯಿ ನೋಟ್ ಎಲ್ಲಿ ಹೋಯ್ತು? 200 ರೂಪಾಯಿ ಹೇಗೆ ಬಂತು? ವಿದ್ಯಾರ್ಥಿಗಳೇ, ಈ ಮ್ಯಾಜಿಕ್ ತಾವು ಕೂಡ ಮಾಡ್ತೀರಾ? ಮನೆಯಲ್ಲಿ ಮಾಡಿ ತೋರಿಸ್ರಿ. ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಪಾಕೆಟು, ನಾನು ಈ ಪಾಕೆಟನ್ನು 2 ಪಾಕೆಟ್ ಸೇರಿಸಿದ್ದೇನೆ. ಇಲ್ಲಿ ನೋಡ್ರಿ, ನಿಮಗೆ ಒಂದೇ ಪಾಕೆಟ್ ಕಾಣಿಸ್ತಾ ಇದೆ, ಆದರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಕಡೆ ಇದರ ಮೂತಿ ಇದೆ, ಅದೇ ರೀತಿ ಇಲ್ಲಿ ಒಂದು ನಿಮಗೆ ಮೂತಿ ಕಾಣಿಸ್ತಾ ಇದೆ. 2 ಈ ರೀತಿ ಬ್ಯಾಗ್ನಲ್ಲಿ 2 ಅಂಟಿಸ್ಕೊಂಡು ಬಿಟ್ಟಿದ್ದೇನೆ. ಈಗಾಗಲೇ 20 ರೂಪಾಯಿ ನೋಟ್ ನೋಡ್ರಿ, ಇಲ್ಲಿ ಬರ್ತದೆ. ಈ 20 ರೂಪಾಯಿ ನೋಟು ಮೊದಲೇ ಇಲ್ಲಿ ಇಟ್ಟಿರ್ತೇನೆ. ಈ ರೀತಿಯಾಗಿ ನಾನು 20 ರೂಪಾಯಿ ನೋಟನ್ನು ಹೀಗೆ ಹಾಕಿ ಇದನ್ನು ಈ ಕಡೆ ಮಡಿಸ್ತೀನಿ. ಇದು ಮೊದಲೇ 200 ರೂಪಾಯಿ ನೋಟ್ ಇಲ್ಲಿ ಇರುತ್ತದೆ, ಇದನ್ನು ಹೀಗೆ ಮಡಿಸಿರ್ತೀನಿ. ನೋಡಿ, 20 ರೂಪಾಯಿಯನ್ನು ಇಲ್ಲಿ ಹಾಕಿನಿ. ಸರ್, ಗಿಲಿ ಗಿಲಿ ಚೂ ಮಾಡ್ರಿ ಅಂತ ಹೇಳಿದಾಗ ನಾನೀಗ ಹೀಗೆ ತಿರುಗಿಸ್ಕೊಂಡಿರ್ತೀನಿ. ತೆಗೆದ ತಕ್ಷಣ ನಿಮಗೆ 200 ರೂಪಾಯಿ ನೋಟ್ ಇಲ್ಲಿ ಬರ್ತದೆ.
ಹಾಗೆಯೇ 50 ರೂಪಾಯಿ ನೋಟ್ ಇಟ್ಟು 500 ರೂಪಾಯಿ ನೋಟ್ ತೆಗಿಬೋದು. ನೀವು ಹಾಕಿದ ದುಡ್ಡೇ ನಿಮಗೆ ಬರ್ತದೆ, ಹೊಸ ನೋಟು ಬರೋದಿಲ್ಲ. ಇದರಿಂದ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮ್ಯಾಜಿಕ್ ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಥ್ಯಾಂಕ್ ಯು.